ಮಾಲ್ ಆಫ್ ಏಷ್ಯಾ. ನನ್ನ ಬಿಟ್ಕೊಂತಾರ ಎಲ್ಲೋ ಗೊತ್ತಿಲ್ಲ, ಸ್ಲಿಪ್ಪರ್ ಹಾಕೊಂಡು ನೈಟ್ ಪ್ಯಾಂಟ್ ಹಾಕೊಂಡು ಬಂದಿದ್ದೀನಿ. ಪಾಪ ಅವ್ರು 10 ಗಂಟೆಗೆ ಕರೆದಿದ್ರು, ನಾನು 11 ಗಂಟೆಗೆ ಬಂದಿದ್ದೀನಿ, 1 ಅವರ್ ಲೇಟು. ನಂಗಂತೂ ಹುಡುಕಿ ಸಾಕಾಗೋಯ್ತು. ಇವಾಗ ಸಿಕ್ಕಿದ್ರು ಬಟ್ಟೆ ತಗೋ ಇಲ್ಲೇ ನೋಡಿ. ಕಾಣಿಸ್ತಾ ಬ್ರೋ, ಕಾಣಿಸ್ತಾ ಇಲ್ಲ. ಇವಾಗ ಬಿಲ್ ಪೇ ಮಾಡೋದಕ್ಕೆ ಎಲ್ಲ ಮೊಬೈಲ್ನ ನಾವು ಜೋಡಿಸಿದ್ದೀವಿ. ವೈಟರ್ ಬಂದು ಯಾವ ಮೊಬೈಲ್ನ ಟಚ್ ಮಾಡ್ತಾರೋ ಅವ್ರು ಬಂದು ಅವ್ರು ಬಿಲ್ ಪೇ ಮಾಡ್ತಾರೆ. ಓಕೆನಾ? ಸ್ವೀಟು ಹಾಲ್ಟು ಫ್ಯಾನ್ಸೆ ಹಾಲ್ಟು ಬೀಟು ಅಭಿಮಾನ ನಿನ್ನ ರೂಟು ಅಭಿಮಾನಿಗೆ ಸಲ್ಯೂಟು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನ್ ಗೊತ್ತಾ, ಪುಳಿಯೋಗರೆ ಕೊಟ್ಟರು ಆಲ್ರೆಡಿ. ನಾನಿವಾಗ ಇವತ್ತು ಮೂವಿ ನೋಡೋಣ ಅಂತ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ನನ್ನ ಫ್ರೆಂಡು ಪಾಪ ಸಿಕ್ಕಾಪಟ್ಟೆ ಕಷ್ಟವಿದ್ದು ಎಲ್ಲರನ್ನೂ ಒಪ್ಪಿಸಿ ಒಂದು ದಿನಕ್ಕೆ ಶೆಡ್ಯೂಲ್ ಮಾಡಿದ್ದಾನೆ. ನಾಳೆ ಇವತ್ತಿಗೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ದುಬಿಟ್ಟು ಅನ್ಸುತ್ತೆ. ಎಲ್ಲರಿಗೂ ಕಾಲ್ ಮಾಡಿ ಮೆಸೇಜ್ ಹಾಕಿ ಅವ್ರನ್ನ ಒಪ್ಪಿಸಿ ಇವ್ರನ್ನ ಒಪ್ಪಿಸಿ ಸುಮ್ಮನೆ ಅದೆಲ್ಲ ನನಗೆ ಬೇಜಾರಾಗೋಯ್ತು. ಅದಕ್ಕೆ ಅವನು ಅಷ್ಟು ಶ್ರಮ ಪಟ್ಟಿದ್ದಾನಲ್ಲ, ಅದಕ್ಕೋಸ್ಕರನಾದ್ರು ಹೋಗ್ಬೇಕು ಅಂತ ಅನಿಸ್ತೈತೆ. ಮತ್ತೆ ಇನ್ನೇನಿಲ್ಲ, ಬನ್ನಿ ಪುಳಿಯೋಗರೆ ತಿನ್ಕೊಂಡು ಹೋಗ್ಬಿಟ್ಟು ಬರಮ್ಮ. ನಾವು ಅಮ್ಮನೂ ಇವತ್ತು ಊರಿಗೆ ಹೋಗ್ತಿದ್ದಾರೆ. ಅವ್ರನ್ನೂ ಬಿಡಬೇಕಾಗಿತ್ತು, ಬಟ್ ಲೇಟ್ ಆಗೋಗುತ್ತೆ. 10:30 ಅಷ್ಟರಲ್ಲಿ ಅಲ್ಲಿರ್ಬೇಕಂತೆ. ಅದಕ್ಕೆ ಇವಾಗ 8:40 9 ಗಂಟೆಗೆ ಬಿಡ್ತೀನಿ ಮನೇನ ತಿಂದ್ಬಿಟ್ಟು. ಪಾಪು ಇನ್ನು 2 months ರಜಾ, ಅದಕ್ಕೆ ನಿನ್ನ ಊರು ಕರ್ಕೊಂಡು ಹೋಗ್ತಿದ್ದಾರೆ. ಏನ್ ಅನಿಸ್ತಿದೆ ನಿಮ್ಗೆ? ಖುಷಿ ಆಗ್ತೈತಾ? ಸರಿ. ಅವಳನ್ನ ಇವಾಗ ಅರೌಂಡ್ 1 month 20 days ಕರ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಇರು. ನನಗೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ, ಇಲ್ಲಾಂದ್ರೆ ನಾನು ಎಸ್ಕೊಂಡು ನೋಡ್ಕೋಬೋದಾಗಿತ್ತು. ಪಾಪು ಹೋಗಿ ಬರ್ತೀನಿ, ಬಾಯ್. ಹುಷಾರು ಸರಿನಾ? ಯಾಕೆ ಬಾಕಿಸ್ತಿದ್ಯಾ? ಅಚ್ಚಲ್ಲ ಬಾಯ್, ಹೋಗಿ ಬರ್ತೀನಿ, ಬಾಯ್. ಕೀ ಎತ್ಕೊಂಡಿರ್ತೀನಿ. ಬರ್ಬೇಕಾರ ಅಲ್ಲ, ಅಣ್ಣ ಆ ಕಡೆಯಿಂದ ಬರ್ಬೇಕಾರ ಅಣ್ಣಂಗೆ ಕೊಟ್ಬಿಡು ಇನ್ನೊಂದು ಕೀನ. ನಿನ್ನ ಹತ್ರ ಇರೋ ಕೀನ, ಓಕೆನಾ? ಸರಿ, ಒಂದು ಕೀ ಎತ್ಕೊಂಡಿರ್ತೀನಿ. ನನಗೆ ಬಸ್ ಯಾವ ಬಸ್ ಹತ್ತದು, ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮಾರು ದಿನ ಆಗ್ಬಿಟ್ಟೈತೆ ಬಸ್ಸಿಂದ ಹೋಗಿ, ಅದಕ್ಕೆ ಹೋಗ್ತಿದೆ ಎಲ್ಲ. ಅಷ್ಟು ಇದಕ್ಕೆ ಹೋಗೋಣ, ಆಮೇಲೆ ಹೋಗೋಣ, ಓಕೆನಾ? ಬನ್ನಿ, ಬಸ್ ಬಂದೈತಲ್ಲಿ. ಇವಾಗ ಮಾಲ್ ಆಫ್ ಏಷ್ಯಾ ಅಂತ ಬಂದೆ ನೋಡಿ. ಯಾಕೋರೆ ಮಾಲ್ ಆಫ್ ಏಷ್ಯಾ ಅಂತ ಜೂಮ್ ಹಾಕ್ಲಾ? ನನ್ನ ಬಿಟ್ಕೊಂತಾರ ಎಲ್ಲೋ ಗೊತ್ತಿಲ್ಲ, ಸ್ಲಿಪ್ಪರ್ ಹಾಕೊಂಡು ನೈಟ್ ಪ್ಯಾಂಟ್ ಹಾಕೊಂಡು ಬಂದಿದ್ದೀನಿ. ಗೈಸ್, ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಎಲ್ಲಿ ಎಂಟ್ರಿ ಅಂತ. ಸುಮ್ಮನೆ ನುಗ್ಗಿದ್ದೀನಿ, ಯಾವುದೊಂದು ಗೇಟ್ ಸಿಕ್ತು. ಸೀರಿಯಸ್ಲಿ ವಾವ್, ಎಷ್ಟು ಚೆನ್ನಾಗಿದೆ ಗೈಸ್ ಮಾಲು. ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ಫ್ರೆಂಡ್ಸ್ ಎಲ್ಲಿ ಕೂತಿರ್ತಾವೆ ಬಟ್ಟೆ ತಗೋ. ಪಾಪ ಅವ್ರು 10 ಗಂಟೆಗೆ ಕರೆದಿದ್ರು, ನಾನು 11 ಗಂಟೆಗೆ ಬಂದಿದ್ದೀನಿ, 1 hour ಲೇಟು. ಎಲ್ಲವ್ರೆ? ಯಾರೊಬ್ರು ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಕೂತಿರ್ತವೆ, ಹುಡುಕ್ಬೇಕು. ನೋಡೋಣ, ಮಾಲ್ ಆಫ್ ಏಷ್ಯಾ. ನಾನು ಒಳಗಡೆ ಕರ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ನನ್ನ ಅವಸ್ಥೆ ನೋಡಿ, ನನ್ನ ಸ್ಲಿಪ್ಪರ್ ನೋಡಿ ನಾನು ಹೆಂಗೆ ಹಾಕೊಂಡ್ಬಂದಿದ್ದೀನಿ ನೋಡಿ. ಸ್ಲಿಪ್ಪರು ಮತ್ತು ನೈಟ್ ಪ್ಯಾಂಟ್ ಹಾಕೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ಪಕ್ಕ ನನ್ನ ಕರ್ಕೊಳ್ಳೋಣ ಅಂದ್ಕೊಂಡು ಕರ್ಕೊಬಿಟ್ರು. ನನ್ನ ಫ್ರೆಂಡ್ಸ್ನ ಹುಡುಕ್ಬೇಕು. ಅವ್ರು ಒಳಗಡೆ ಗ್ರೌಂಡ್ ಫ್ಲೋರಲ್ಲಿ ರೌಂಡ್ ಹೊಡಿತಿದ್ದೀನಿ ಅಂತ ಹೇಳಿದ್ರು. ಇಲ್ಲವರಪ್ಪ, ಇಲ್ಲೆಲ್ಲ ರೌಂಡ್ ಆಗ್ತಿರ್ತೀನಿ ಅಂತ ಹೇಳಿದ್ರಲ್ಲ. ಗ್ರೌಂಡ್ ಫ್ಲೋರು ಇದೆ ಅಲ್ವಾ? ಗ್ರೌಂಡ್ ಫ್ಲೋರು ಇದೆ. ಗ್ರೌಂಡ್ ಫ್ಲೋರು ಕೆಳಗಡೆ ಒಂದು ಐತೆ, ಅಂಡರ್ ಗ್ರೌಂಡ್. ಅದು ಯಾವುದೋ ಜರ್ಸಿ ನೋಡ್ತಿರ್ತೀನಿ ಅಂತ ಹೇಳಿದ್ರು. ನಂಗಂತೂ ಹುಡುಕಿ ಸಾಕಾಗೋಯ್ತು. ಆಮೇಲೆ ಅವ್ನು ಫೋನ್ ಮಾಡಿ ಕೇಳಿದ್ದೆ, UG-ಲಿದೆಯಾ G-ಲಿದೆಯಾ ಅಂತ ಕೇಳೋರು. ನಮ್ಗೆ UG ಯಾವುದು ಗೊತ್ತಿಲ್ಲ ಗುರು ಅಂದೆ. ಆಮೇಲೆ ಮೇಲೆಗಡೆ ನೋಡ್ತೀನಿ UG ಅಂತ ಬರೋದೈತೆ. UG-ಲಿದ್ದೆ. ಅವನು G-ಅಲ್ಲಿ ಬರೋದಕ್ಕೆ ಹೇಳ್ದೆ. G-ಅಲ್ಲಿ ಎಲ್ಲೋ ಫ್ರೂಟ್ ಜ್ಯೂಸ್ ಕುಡಿತಿದ್ದಾನಂತೆ. ಫ್ರೂಟ್ ಜ್ಯೂಸ್ ಹತ್ರ ಹೋಗಿ ಎಲ್ಲಿ ಮಾಡ್ತಿದಾರೋ ಗೊತ್ತಿಲ್ಲ. ಇವಾಗ G ಫುಲ್ ಹುಡುಕ್ಬೇಕು. ಹಂಗಂದ್ರೆ G ಹುಡುಕ್ಬೇಕಲ್ವಾ ಇವಾಗ? ಸರಿ, ಬನ್ನಿ ಹುಡ್ಕೊಂಡು ಇನ್ನೇನು ಮಾಡೋದು. ಅವನು ಯಾವುದೋ ಇವಾಗ ಸಿಕ್ಕಿದ್ರು ಬಟ್ಟೆ ತಗೋ ಇಲ್ಲೇ ನೋಡಿ.
बैगन ಅವ್ನು ಸೀರಿಯಸ್ ಆಗೋದ ಕಳ್ಳ. ಬ್ರೋ ಏನ್ ಬ್ರೋ ಸಮಾಚಾರ? ಇಷ್ಟು ದಿನ ಅಂತ ನಾನು ನೋಡ್ತಿದ್ಯಾ, ಹಂಗೆ ಹೊಟ್ಟೋದ್ನಲ್ಲ ಅವನು. ಎಲ್ರೂ ಮುಖ ಮುಚ್ಕೊಂತವ್ರಲ್ಲ ಬ್ರೋ. A few moments later. ವೆರಿ ಗುಡ್. ಶಿವ ಸುಮ್ಮನೆ ಇಸ್ಕೊಂಡು ವೇಸ್ಟ್ ಆಯ್ತು. ಯಾರು ಕುಡಿತಾ ಇಲ್ಲ, ಎಲ್ಲ ನೀನ್ ಕುಡಿ ಅಂದ್ಬಿಟ್ಟು ನನ್ ಕೊಡ್ತಾರೆ ನೋಡಿ. ಅವ್ರು ಓಡೋಗ್ತಾರೆ ಕಳ್ಳ. ಚಂದು ಹಾಯ್ ಹೇಳು ಬ್ರೋ. ಏನ್ ಬ್ರೋ, ನನ್ನ ಮೊಬೈಲೇ ತೆಗಿಲ್ಲ ಇವಾಗ. ನೀವೆಲ್ಲ ನೋಡಿ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಒಳ್ಳೆ ಕೆಲಸ. ಹೇಳು ಬ್ರೋ, ಮಾತಾಡ್ ಬ್ರೋ. ಆಯ್ತು, ಓಕೆ. ನಾವು ಇವಾಗ ಮೂವಿಗೆ ಹೋಗ್ತಾ ಇದೀವಿ. ಮೂವಿ ನೋಡಾದ್ಮೇಲೆ ಬಂದು ರಿವ್ಯೂಸ್ ಹೇಳ್ತೀವಿ. ರಿವ್ಯೂ ಎಲ್ಲ ಕೂಡ ಅಷ್ಟು ದೊಡ್ಡವರಾಗಿಲ್ಲ. ಬೇಡ ರಿವ್ಯೂ ಇಲ್ಲ ಬ್ರೋ, ಒಂದು 5-6 ಕೊಡೋಣ. ಒಳಗಡೆ ಬಿಟ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ, ಮತ್ತೆ ಇನ್ನೊಂದ್ಸರಿ ಬಿಟ್ಕೊಳ್ಳ. ಎಲ್ಲ ಎಣ್ಣೆ ನೋಡ್ತಾ ಇದ್ರು. ಬಾಗ್ರು ತಲೆ ಕಟ್ಸ್ಕೊಂಡು. ಓಕೆ ಬ್ರೋ, ಇವಾಗ ಎಲ್ಲಿ? ಹಾಂ, ಇವಾಗ ಯಾವುದು ಬ್ರೋ? ನಾನು ಫಸ್ಟ್ ಟೈಮ್ ಮಾಲ್ ಒಳಗೆ ಫಿಲಮ್ ನೋಡಕ್ಕೆ ಹೋಗಿದ್ದು ಅಂದರೆ ಗೀತಾ ಗೋವಿಂದಮ್ ಅಂತ ಇತ್ತಲ್ಲ, ಆ ಫಿಲಮ್ನ ನೋಡಕ್ಕೆ ಹೋಗಿದ್ದು. ಅದು ಓರಿಯನ್ ಮಾಲ್ ಒಳಗೆ. ಇದು ಸೆಕೆಂಡ್ ಟೈಮ್ ಬರ್ತಿರೋದು ಮಾಲ್ ಒಳಗೆ. ಕಾಣಿಸ್ತಾ ಇಲ್ಲ ಬ್ರೋ, ಕಾಣಿಸ್ತಾ ಇಲ್ಲ. घुसेगा भी और मारेगा भी. Always remember, बलिदान परमो धर्म. ಮೂವಿ ಕಂಪ್ಲೀಟ್ ಆಯ್ತು, ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಮಾಲಿಂದ ಆಚೆ ಕಡೆ ಬಂದ್ವಿ, ಮೂವಿ ನೋಡಿದ್ವಿ. ಮೂವಿ ನನಗೆ ಮೊದಲೇ ಆಲ್ರೆಡಿ ನೋಡಿದ್ದೆ ನಾನು, ಇಷ್ಟ ಆಗಿತ್ತು. ಇವಾಗ ತುಂಬ ಇಷ್ಟ ಆಯಿತು. ಸೆಕೆಂಡ್ ಟೈಮ್ ಅಲ್ವಾ, ನೀಟಿಗೆ ಅರ್ಥ ಆಯಿತು. ನನ್ನ ಫ್ರೆಂಡ್ಸ್ ಅಲ್ಲಿ ಹೋಗ್ತಾವ್ರೆ, ಅವ್ರ ಬಡ್ಡೆ ತಗೋ ಬರಲ್ಲ, ಅವರು ಹೆದರ್ಕೊಂತಾರೆ ಬರೋದಕ್ಕೆ. ಇವಾಗ ಬಿಲ್ ಪೇ ಮಾಡೋದಕ್ಕೆ ಎಲ್ಲ ಮೊಬೈಲ್ನ ನಾವು ಜೋಡಿಸಿಟ್ಟಿದ್ದೀವಿ. ವೆಯ್ಟರ್ ಬಂದು ಯಾವ ಮೊಬೈಲ್ನ ಟಚ್ ಮಾಡ್ತಾರೋ ಅವ್ರು ಬಂದು ಬಿಲ್ ಪೇ ಮಾಡ್ತಾರೆ. ಓಕೆನಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೆಲೆಕ್ಟ್ ಮಾಡಿ ಯಾವುದೋ ಒಂದು ಮೊಬೈಲ್. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾವು ತಿಂದಿದ್ದು 2 ವಡಾಪಾವು, 2 ಪ್ಲೇಟ್ ಪಾನಿಪುರಿ, 2 ಪ್ಲೇಟ್ ಮಸಾಲೆ ಪುರಿ, ಮತ್ತೆ 1 ಬೇಲ್ಪುರಿ, 2 ದಹಿ ಪುರಿ, ಮತ್ತೆ 5 ಕಾಫಿ, 2 ಟೀ ಅಷ್ಟೇ. ಒಂದು ಚೂರು ಚೆನ್ನಾಗಿರ್ಲಿಲ್ಲ ಗೈಸ್. ಒಂದು ಚೂರು ಏನೇನ್ ತಿಂದ್ವೋ, ಒಂದು ಚೂರು 1% ಅಷ್ಟು ಒಂದು ಚೂರು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ನಾವು 1701 ರೂಪೀಸ್ ನಾವು ಪೇ ಮಾಡಿದೀವಿ. ನನಗಂತೂ ಬಸ್ ಹುಡುಕಿ ಸಾಕಾಗೋಯ್ತು. ನಾನು 3ನೇ ಸರಿ ಇದೇ ಲೊಕೇಶನ್ಗೆ ಬರ್ತಾ ಇದ್ದೀನಿ. ಗೊತ್ತಿಲ್ಲ ಈಗ ಇಲ್ಲಿ ಗಂಟೆ ಹೋಗ್ತೀನಿ ಅಂತ. ಸತತವಾಗಿ ಯಪ್ಪ ದೇವ್ರ, ನನ್ ಬಸ್ಗಳು ಕನ್ಫ್ಯೂಸ್ ಆಗ್ಯಾಕ. ನನ್ಗೆ 2-3 ಬಸ್ ಹತ್ತಿದೆ, ವಾಪಸ್ ಅಲ್ಲಿಗೆ ಬಂದೆ. 2-3 ಬಸ್ ಹತ್ತಿದ್ ಕನ್ಫ್ಯೂಸ್ ಆಗೋಯ್ತು ನನಗೆ. ಹಂಗಿದ್ರು ಸರಿ ಟೈಮು
ಮತ್ತೆ ಇವಾಗ ಮನೆಗೆ ಬಂದೆ. ನಮ್ಮ ಅಕ್ಕ ಅನ್ನ ಸಾಂಬಾರು ಮಾಡಿದ್ಲು, ಹಾಕ್ಕೊಟ್ಟಿದ್ದಾಳೆ. ನಾಳೆ ನಮ್ಮ ಅಕ್ಕ ಚಿಕನ್ ಮಾಡ್ತಾಳೆ, ಯಾಕಂದ್ರೆ ಭಾನುವಾರ ಅಲ್ವಾ. ಮಟನ್ ಮಾಡ್ಕೊಡ್ತೀಯ ತನಕ. ಬಿರಿಯಾನಿ ಮಾಡ್ಕೊಡ್ತಾಳಂತೆ ನಾಳೆ, ಭಾನುವಾರ ಅಲ್ಲ ಅದಕ್ಕೆ. ಹೆಂಗಿದೆ ಊಟ? ನನಗೆ ಚೆನ್ನಾಗೈತೆ. ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲಾಂಗ್ ವಿಡಿಯೋ ಆಗಬಹುದು, ಆಗದೇನೂ ಇರಬಹುದು. ನಾನು ಎಡಿಟ್ ಮಾಡೋದ್ರ ಮೇಲೆ ಡಿಪೆಂಡು ಅಂತ ಹೇಳ್ತಾ, ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾಕೆ ನೀನೇ ಎಂಡ್ ಮಾಡ್ಬಿಡಕ್ಕ, ಅಲ್ಲಿಂದ ತಟ್ಟು ಕ್ಯಾಮ್ರಕ್ಕೆ ಜೋರಾಗಿ. ಅದೇನ್ಕಿದ್ದ ಭಾಷೆ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ ನೋಡ, ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ.